ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಕುರ್ಚಿ ಕಿತ್ತಾಟಕ್ಕಾಗಿ ಭಾರೀ ಒಂದು ಹೋರಾಟವನ್ನು ನಡೆಸಿದ್ದ ಡಿಕೆ ಶಿವಕುಮಾರ್, ಡಿಸಿಎಂ ಡಿಕೆ ಶಿವಕುಮಾರ್, ಕನಕಪುರದ ಬಂಡೆ ಡಿಕೆ ಶಿವಕುಮಾರ್, ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್, ಒಂದು ರೀತಿಯ ಆಪದ್ ಬಾಂಧವ, ಪಕ್ಷದ ಆಪದ್ ಬಾಂಧವ ಡಿಕೆ ಶಿವಕುಮಾರ್ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಇಟ್ಟುಬಿಟ್ರಾ ಅನ್ನೋಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಹಾಗಾದರೆ ಏನಾಯಿತು ಆ ತರಹದ ಬೆಳವಣಿಗೆ ಅಂತಂದರೆ, ಕಳೆದ 2-3 ದಿನಗಳಿಂದ ನೀವೇ ನೋಡ್ತಾ ಇದ್ದೀರಾ ವೀಕ್ಷಕರೇ, ಏನೆಲ್ಲ ಆಗಿಬಿಟ್ಟಿದೆ, ಹೇಗೆ ಕೆರಳಿ ಕೆಂಡವಾಗಿರ್ತಕ್ಕಂಥ ನಾಯಕರು ಈಗ ಹೇಗೆ ಒಂದು ರೀತಿ ಐಸ್ನಂತೆ ಥಂಡ ಹೊಡಿತಿದ್ದಾರೆ, ಅಂಥದ್ದೇನಾಯಿತು, ಯಾಕೆ ಈ ರೀತಿ ದಿಢೀರ್ ಬದಲಾವಣೆ ಆಯಿತು, ಯಾಕೆ ಡಿ ಕೆ ಶಿವಕುಮಾರ್ ವೈರಾಗ್ಯದ ಮಾತನಾಡ್ತಿದ್ದಾರೆ ಅನ್ನೋದು ಕುರಿತಂತೆ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಶುರುವಾಗಿದೆ. ಯಾಕೆ ಹಾಗಾಯಿತು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ, ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ. ಅದು ಸಣ್ಣ ದನಿಯಿಂದ, ಅದು ಬೇಸರದ ಮುಖಭಾವದಿಂದ, ಅದು ಒಂದು ರೀತಿಯ ವೈರಾಗ್ಯದ ಭಾವನೆಗಳಿಂದ ಒಂದು ಮಾತನ್ನು ಹೇಳ್ತಿದ್ದಾರೆ. ಈ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು 6 ವರ್ಷ ನಿಭಾಯಿಸಿದ್ದೇನೆ, ಪಕ್ಷವನ್ನು ಅಧಿಕಾರಕ್ಕೆ ಕೂಡ ತಂದಿದ್ದೇನೆ, ಬೇಕಾದರೆ ಬೇರೆಯವರು ಈ ಒಂದು ಪಕ್ಷಕ್ಕೆ ಅಧ್ಯಕ್ಷರಾಗಿ ಬರಲಿ, ಹೊಸಬರು ಬರಲಿ, ಬೇರೆಯವ್ರಿಗೂ ಅವಕಾಶ ಸಿಗಲಿ ಅನ್ನುವಂಥ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ. ಇದರ ಅರ್ಥ ಬಹಳ ಸರಳ ಇಲ್ಲ. ಯಾಕಂದರೆ ಒಂದು ರೀತಿಯ ದೊಡ್ಡ ಛಲದಂಕಮಲ್ಲ ಡಿ ಕೆ ಶಿವಕುಮಾರ್, ಟ್ರಬಲ್ ಶೂಟರ್, ಬಿಗ್ ಫೈಟರ್ ಡಿ ಕೆ ಶಿವಕುಮಾರ್ ಈ ರೀತಿ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸ್ತೀನಿ ಅಥವಾ ತ್ಯಜಿಸೋದಕ್ಕೆ ರೆಡಿ ಇದ್ದೀನಿ ಅಥವಾ ಬೇರೆಯವ್ರು ಬಂದರೂ ನನಗೇನು ತೊಂದರೆ ಇಲ್ಲ ಅಥವಾ ಬೇರೆಯವ್ರು ಬರಲಿ ಅನ್ನುವಂಥ ಹೇಳುವಂಥ ಮಾತಿದೆಯಲ್ಲ, ಇದು ದೊಡ್ಡ ಮಟ್ಟದ ರಾಜಕೀಯ ಸೂಚನೆಗಳನ್ನು ಕೊಡ್ತಾ ಇದೆ. ಏನಾಯಿತು ಡಿ ಕೆ ಶಿವಕುಮಾರ್ ಅವರಿಗೆ, ಯಾಕೆ ಬೇಸರ ಪಟ್ಕೊಂಡಿದ್ದಾರೆ, ಯಾಕೆ ವೈರಾಗ್ಯಕ್ಕೀಡಾಗಿದ್ದಾರೆ, ಹಾಗಾದರೆ ಅವರ ಮುಂದಿನ ನಡೆ ಏನು ಅನ್ನುವಂಥ ಒಂದು ಚರ್ಚೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ರಾಜಕಾರಣದಲ್ಲಿ ಹುಟ್ಕೊಂಡಿದೆ. ನ್ಯೂ ಬ್ಲಡ್ ಶುಡ್ ಕಮ್, ಹೊಸ ರಕ್ತ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು, ಹೊಸ ಆಲೋಚನೆ ಇರಬೇಕು. ನಾವೆಲ್ಲ ನಾನು ಫಸ್ಟ್ ಟರ್ಮ್ಗೆ MLA ಮಂತ್ರಿ ಆದ ನಾವೆಲ್ಲ, ನಾನು, ಪರಮೇಶ್ವರು, HK ಪಾಟೀಲು, ರಾಮಲಿಂಗಾರೆಡ್ಡಿ, ನಾವೆಲ್ಲ ಆಯಿತು, ನಮ್ಮದೆಲ್ಲ ಟರ್ಮ್ ಮುಗಿದೋಯ್ತು, ನಾವೆಲ್ಲ ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದ್ದೀವಿ. ಹೊಸಬ್ರು ಬರಲಿ ಸರ್. ಹೊಸ ಬ್ಲಡ್ಡಿಗೆ ಅವಕಾಶ ಕೊಡೋಕ್ಕೆ ನೀವು ಹೇಳಬೇಕು ಸರ್. ನೀವು ಇದ್ರೆ ಮತ್ತೊಂದು ಕಡೆ ಕೂರಕ್ಕೆ ಚೇರ್ ಇಲ್ವಲ್ಲ ಸರ್? ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಪಾಪ ಹೊಸಬರು ಕೇಳೋರು, ಈಗ ಫಸ್ಟ್ ಟೈಮ್ ಎಷ್ಟೋ ಜನ ನಾವೆಲ್ಲ ಆಗಿಲ್ವೇ, ಹಂಗೆ ಆಸೆ ಇರ್ತದೆ. ಅವ್ರ ಆಸೆನೂ ತಪ್ಪು ಅಂತ ಹೇಳಕ್ಕಾಗ್ತದ? ಪಕ್ಷ ಮತ್ತೆ ಸರ್ಕಾರದಲ್ಲಿ ಹೊಸ ಬ್ಲಡ್ ಬರಬೇಕು ಅಂತಾರೆ. ಪಕ್ಷ ಮತ್ತೆ ಸರ್ಕಾರ ಎರಡರಲ್ಲೂ ಖಂಡಿತ. ನಾನು ಅಷ್ಟೇ, ಸಾಕು ನಂಗೆ 6 ವರ್ಷ, ಬೇರೆಯವ್ರು ಮಾಡಬೇಕಲ್ಲ ಪಾಪ. ಸಿಎಂ ಕುರ್ಚಿಗಾಗಿ ಕಳೆದ 1 ವರ್ಷದಿಂದ, ಹೆಚ್ಚು ಕಡಿಮೆ 1 ವರ್ಷದಿಂದ ತಮ್ಮ ಬೆಂಬಲಿಗರನ್ನ ಕಟ್ಕೊಂಡು ಮಾಡಬಾರದ ರಾಜಕಾರಣವನ್ನು ಮಾಡಿ, ಆಗಬಾರದ ಒಂದು ಮುಜುಗರವನ್ನು ಕೂಡ ಎದುರಿಸಿ, ಮುಜುಗರವನ್ನು ಅನುಭವಿಸಿ, ಹೈಕಮಾಂಡ್ನಿಂದಲೂ ಕೂಡ ಒಂದು ರೀತಿಯ ನೆಗ್ಲೆಕ್ಟಿಗೆ, ನಿರ್ಲಕ್ಷ್ಯಕ್ಕೆ ಈಡಾಗಿ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಇತರೆ ಬಣಗಳ ನಾಯಕರ ಒಂದು ಕೆಟ್ಟ ದೃಷ್ಟಿಗೂ ಕೂಡ ಈಡಾಗಿ, ಬೇರೆ ಬೇರೆ ಬಣದ ರಾಜಕಾರಣಿಗಳ ಒಂದು ದ್ವೇಷಕ್ಕೆ, ಬೇಸರಕ್ಕೂ ಕೂಡ ಈಡಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹೀಗೆ ಒಂದು ರೀತಿಯ ತಮ್ಮ ಹೋರಾಟವನ್ನು ಬಿಟ್ಟು ಬಿಡ್ತಾರೆ ಅಂತಂದು ಹೇಳಿ ಯಾರು ಕೂಡ ಎಣಿಸಿರಲಿಲ್ಲ. ಒಂದು ಮಾತಿತ್ತು, ಬಜೆಟ್ಗೂ ಮುಂಚೆನೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಥವಾ ಬಜೆಟ್ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಅನ್ನುವಂಥದ್ದು ಘೋಷಣೆ ಆಗುತ್ತೆ ಅನ್ನುವಂಥ ಒಂದು ಮಾತು ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಆದರೆ ಈ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ, ಅದ ಎಲ್ಲ ಮಾತುಗಳ ಮೇಲೂ ಕೂಡ, ಆ ಎಲ್ಲ ಕುತೂಹಲದ ಮೇಲೂ ಕೂಡ ತಣ್ಣೀರು ಎರಚಿಬಿಟ್ಟಿದೆ. ಹಾಗಾದರೆ ಏನಾಯಿತು ಡಿ ಕೆ ಶಿವಕುಮಾರ್ಗೆ? ನೋಡಿ, ಇಲ್ಲಿ ಕಳೆದ 2-3 ದಿನಗಳಿಂದ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇವೆ. ಏನು ವಿದೇಶಕ್ಕೆ ಹೋಗಿದ್ರಲ್ಲ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು, ಅವರು ದಿಢೀರಂತ ವಾಪಸ್ ಬಂದ್ಬಿಟ್ಟು ಒಂದು ಮಾತನ್ನ ಹೇಳ್ತಾರೆ, ಏನು ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇವೆ, ಹೈಕಮಾಂಡ್ ಯಾರಿಗೆ ಹೇಳ್ತಾರೋ ಅವರೇ ನಮ್ಮ ಮುಖ್ಯಮಂತ್ರಿ, ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಹಾಗೆ ಸರಿ, ಒಂದು ಸಣ್ಣ ಹುಲ್ಲು ಕಡ್ಡಿಯೂ ಕೂಡ ಹೈಕಮಾಂಡ್ ಹೇಳದೆ ಅಲ್ಲಾಡೋದಿಲ್ಲ ಅನ್ನೋಂಥ ಒಂದು ಮಾತನ್ನ
ಗುಲಬರ್ಗ ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕ, ಕಾಂಗ್ರೆಸ್ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಹೇಳ್ಬಿಡ್ತಾರೆ. ಅಂದ್ರೆ ಅದರ ಅರ್ಥ ಇಲ್ಲಿ ಯಾವುದೇ CM ಬದಲಾವಣೆ ಆಗ್ಬೇಕಂತಂದ್ರು ಅಥವಾ ಇನ್ಯಾವುದೇ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಂದ್ರು ಹೈಕಮಾಂಡ್ ಒಪ್ಪಿಗೆ ಬೇಕು. ಅದು ಹೈಕಮಾಂಡ್ ಹೇಳದೆ ಒಂದು ಹುಲುಕಡ್ಡಿನೂ ಕೂಡ ಅಲ್ಲಾಡೋದಿಲ್ಲ ಅನ್ನೋಂಥ ಮಾತನ್ನ ಹೇಳ್ಬಿಟ್ರು ಅಲ್ವಾ. ಹಾಗಾದ್ರೆ ಅಲ್ಲಮ ಪ್ರಭು ಪಾಟೀಲ್ ಅವರೇ, ನೀವು ವಿದೇಶಕ್ಕೆ ಹೋಗಿದ್ದು ಕೂಡ ಹೈಕಮಾಂಡ್ ಹುಲುಕಡ್ಡಿ ಅಲ್ಲಾಡಿಸಿರೋದ್ರಿಂದಾನೇ ಹೋಗಿದ್ದ? ನೀವು 10-12 ದಿನ ಅಲ್ಲಿ ಮಜಾ ಮಾಡ್ಕೊಂಡು ಬಂದ್ರಲ್ಲ, ಅದು ಕೂಡ ಹೈಕಮಾಂಡ್ ಕೇಳಿ ಹೇಳಿ ಅವರ ಪರ್ಮಿಷನ್ ಮೇಲೆ ಹೋಗಿದ್ದ? ಅಲ್ಲದೆ ಈಗ ಮೊನ್ನೆಯಿಂದ ದಿಢೀರ್ ಅಂತ ವಾಪಸ್ ಬಂದ್ಬಿಡ್ತಿದ್ದೀರಲ್ಲ, ಬಂದ್ಬಿಡ್ಬೇಕು ಅಂತಂದೇಳಿ ಏನು ನಿಮಗೆ ಹೈಕಮಾಂಡ್ ಕರೀತಾ ಬನ್ನಿ ಅಂತಂದೇಳಿ? ಯಾಕೆ ಹೈಕಮಾಂಡ್ ಹೇಳದೆ ಹುಲುಕಡ್ಡಿನೂ ಅಲ್ಲಾಡೋದಿಲ್ಲ ಅಂತಂದು ಹೇಳ್ತಿದ್ದೀರಲ್ಲ? ಈಗ CM ಆಯ್ಕೆಯೂ ಕೂಡ ಹೈಕಮಾಂಡೇ ಮಾಡಬೇಕು ಅನ್ನುವಂಥದ್ದು ಅದು ಸರಿ. ಆದರೆ ಇದೆಲ್ಲ ನೀವು ಮಾಡ್ತಿದ್ದೀರಲ್ಲ, ರೆಸಾರ್ಟಿಗೆ ಹೋಗುವಂಥದ್ದು, ವಿದೇಶಕ್ಕೆ ಹೋಗುವಂಥದ್ದು, ಆಮೇಲೆ ಬಣಗಳನ್ನು ಕಟ್ಕೊಂಡು ಓಡಾಡುವಂಥದ್ದು. ಒಬ್ಬ ಶಾಸಕರು ಹೇಳ್ತಾರೆ, ನಾವಲ್ಲಿ ರೈತರ ಒಂದು ಬೆಳವಣಿಗೆಯನ್ನು ನೋಡೋದಕ್ಕೆ ಹೋಗಿದ್ವಿ, ಕೃಷಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ಹೋಗಿದ್ವಿ ಅನ್ನೋಂಥ ಒಂದು ಕತೆ ಕಟ್ತೀರಾ. ಇನ್ನೊಬ್ಬ ಶಾಸಕ ಹೇಳ್ತಾರೆ, ಅಯ್ಯೋ ಯಾವುದೂ ಇಲ್ಲ ಕಣ್ರಿ, ರೈತರನ್ನೂ ಇಲ್ಲ, ಯಾವ ಕೃಷಿನೂ ಅಧ್ಯಯನನೂ ಇಲ್ಲ. ಕೃಷಿ ಮತ್ತೆ ಬೇರೆ ಬೇರೆ ಪ್ರವಾಸಗಳಿಗೆ ನೋಡ್ಲಿಕ್ಕೋಸ್ಕರ ಆ ರೀತಿ ಹೋಗ್ತಾ ಇದ್ದೀವಿ. ನಾವು ಸ್ವಂತ ಖರ್ಚಲಿದ್ದು ಓದ್ತೀವ್ರಿ, ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಡ್ ಬರಕ್ ಹೊಂಟೀವಿ. ನಾವು 3-4 ತಿಂಗಳ ಹಿಂದೆನೆ ಮಾಡಿತ್ತಿದ್ದು. ಇದು ಯಾವುದು ರಾಜಕ್ಕೂ ಇದಕ್ಕೂ ಸ್ಥಳಕ್ಕೂ ಇಲ್ಲ, ಸಂಬಂಧ ಇಲ್ಲ. ಅಲ್ಲೂ ರೈತರು ಕೃಷಿ ಮಾಡ್ತಾರೆ, ನಮ್ಮಲ್ಲೂ ಕೃಷಿ ಮಾಡ್ತಾರೆ. ಹೋದ್ವಿ, ಒಂಚೂರು ಟೂರ್ ಮಾಡ್ಕೊಂಡ್ವಿ, ಬಂದ್ವಿ ಅಂತಂದೇಳಿ ಹೇಳ್ತಾರೆ ಅಲ್ವಾ. ಈ ಥರದ ಪರಿಸ್ಥಿತಿ ಇದ್ದಾಗ ಈ ಥರದ ಹೈಕಮಾಂಡ್ ಮೇಲೆ ಯಾಕೆ ಎತ್ತಿ ಹಾಕ್ತೀರಾ ಅನ್ನುವಂಥದ್ದು. ಆಮೇಲೆ ಅಲ್ಲಮ ಪ್ರಭು ಪಾಟೀಲ್ ಅವರು ಬಂದು ಡೈರೆಕ್ಟ್ ಭೇಟಿಯಾಗಿದ್ದೆ DK ಶಿವಕುಮಾರ್ ಅವರನ್ನ. ಅವ್ರಿಗೆ ಭೇಟಿ ಮಾಡಿಬಿಟ್ಟು ಅವ್ರಿಗೆ ಅದೇನು ಧೈರ್ಯ ಕೊಟ್ಟರು ಅಥವಾ ಅದೇನು ಮೆಸೇಜ್ ಕೊಟ್ಟರು, ತಣ್ಣಗಾಗ್ಬಿಟ್ರು DK ಶಿವಕುಮಾರ್ ತಣ್ಣಗಾಗಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟದ ಚರ್ಚೆಯನ್ನು ಕೂಡ ಹುಟ್ಟಿ ಹಾಕಿದೆ. ಏನಾಗುತ್ತೆ, ಬಹುತೇಕ ಒಂದು ಮಾತು ಕೇಳಿ ಬರುತ್ತೆ. ಈಗ ನೋಡಿ, 6ನೇ ತಾರೀಕಿಂದ ರಾಜ್ಯ ಬಜೆಟ್ ಶುರುವಾಗ್ತಾ ಇದೆಯಲ್ವಾ, ಸೆಷನ್ ಅಧಿವೇಶನ ಶುರುವಾಗ್ತಾ ಇದೆಯಲ್ವಾ. ಅಧಿವೇಶನದಲ್ಲಿ ಯಾವುದೇ ಗೊಂದಲ ಬೇಡ ಅಂತಂದೇಳಿ ಹೈಕಮಾಂಡ್ ನಾಯಕರೇ ಬಾಯಿಗೆ ಬಂದ ಹಾಗೆ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಟೀಮ್ನ ನಾಯಕರಿಗೂ DK ಶಿವಕುಮಾರ್ ನಾಯಕರಿಗೂ ಬಾಯಿಗೆ ಬಂದ ಹಾಗೆ ಕ್ಲಾಸ್ ತಗೊಂಡಿದ್ದಾರೆ, ಲೆಫ್ಟ್ ರೈಟ್ ತಗೊಂಡಿದ್ದಾರೆ ಅನ್ನುವಂಥದ್ದು ವಾಸ್ತವ ಸುದ್ದಿ. ಈ ಬಜೆಟ್ ಮುಂದೆ ಇಟ್ಕೊಂಡು, ಸೆಷನ್ ಮುಂದೆ ಇಟ್ಕೊಂಡು ನೀವೇನು ಆ ಕಡೆ ಈ ಕಡೆ ಅಂತಂದೇಳಿ ಆಟ ಆಡ್ತಿದ್ದೀರಾ, ಏನು ನಾಟಕ ಮಾಡ್ತಿದ್ದೀರಾ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಧಮಕಿ ಹಾಕಿದಾಗ ಮೆತ್ತಗಾಗಿರ್ತಕ್ಕಂಥ ಇಬ್ಬರು ನಾಯಕರು ತಮ್ಮ ಬೆಂಬಲಿಗರನ್ನ ಸೆಷನ್ಗೆ ಅಟೆಂಡ್ ಆಗಲಿಕ್ಕೆ ಕರೆ ಕಳಿಸಿದ್ದಾರೆ. ಜೊತೆಗೆ BJP ಮತ್ತು JDS ಇದೆಯಲ್ಲ, ಅದು ಸಹಕಾರ ನೀಡೋದಕ್ಕೆ ಶುರುವಾಗ್ಬಿಟ್ಟಿದೆ. ಮತ್ತೆ ಬಹುಮತ ಸಾಬೀತಿಗೆ ಅದು ಪಟ್ಟಿ ಹಿಡಿಯುವಂಥ ಸಾಧ್ಯತೆ ಇದೆ. ಈ ಇನ್ಫಾರ್ಮೇಶನ್ ಹೈಕಮಾಂಡಿಗೆ ಯಾವಾಗ ಹೋಯ್ತು, ಯಾವಾಗ 136 ಸ್ಥಾನದೊಂದಿಗೆ ಬಹುಮತ ಕೊಟ್ಟಿರ್ತಕ್ಕಂಥ ಸರ್ಕಾರ ನಿಮ್ಮಿಬ್ಬರ ಜಗಳದಲ್ಲಿ ಕಿತ್ತಾಡಿಕೊಂಡು ಸರ್ಕಾರ ಬಿದ್ದೋಗೋದು ಬೇಡ, ಆ ಮೂಲಕ ಕೆಟ್ಟ ಹೆಸರು ಬರೋದು ಬೇಡ ಅನ್ನುವಂಥ ಒಂದು ವ್ಯಗ್ರವಾಗಿರ್ತಕ್ಕಂಥ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಯಾವಾಗ ಕ್ಲಾಸ್ ತಗೊಂಡ್ರು ಇಬ್ಬರಿಗೂ, ಆಗ ಇಬ್ಬರು ಕೂಡ ಈಗ ನಾವಿಬ್ಬರು ಪರಸ್ಪರ ಬಾಯ್ ಸಿದ್ದರಾಮಯ್ಯ DK ಬಾಯ್ ಸಿದ್ದರಾಮಯ್ಯ DK ಶಿವಕುಮಾರ್ ನಾವಿಬ್ರು ಹಾಲು ಜೇನು ಇದ್ದಂತೆ ಅಂತ ಸಿದ್ದರಾಮಯ್ಯ ಹೇಳಿದ್ರೆ, ಅಲ್ಲಲ್ಲ ನಾವು ಜೇನು ಹಾಲು ಇದ್ದಂತೆ ಅಂತಂದೇಳಿ DK ಶಿವಕುಮಾರ್ ಹೇಳ್ತಿದ್ದಾರೆ. ಇದು ಮೊನ್ನೆ ನಡೆದ ಈ ಒಂದು ಸೆಷನ್ ನಡೆದಿತ್ತಲ್ಲ ಬೆಳಗಾವಿ ಸೆಷನ್ಗೂ ಮುಂಚೆನೆ ಇದೇ ಕಥೆ ಆಗಿತ್ತು. ಸೆಷನ್ಗೂ ಮುಂಚೆ ಎಲ್ಲಿ ಬಹುಮತ ಸಾಬೀತಿಗೆ ವಿಪಕ್ಷ ನಿಂತು ಬಿಡುತ್ತೋ ಅಂತಂದೇಳಿ ಏನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಮನೆಗೆ ಹೋಗಿ ನಾಟಿ ಕೋಳಿ ಸಾರು ತಿನ್ನೋದೇನು, ಮುದ್ದೆ ತಿನ್ನೋದೇನು, DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಅಲ್ಲಿ ಡಿನ್ನರ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋವಂಥದ್ದೇನು, ಇದೇ ನಡೆದು ಬಿಟ್ಟಿತ್ತು. ಪ್ರತಿ ಸೆಷನ್ಗೂ ಮುಂಚೆ, ಅಧಿವೇಶನಕ್ಕೂ ಮುಂಚೆ ಈ ನಾಟಕ ನಡೆಯುತ್ತೆ. ಸೆಷನ್ ಮುಗಿದ ನಂತರ 2 ದಿನಗಳಲ್ಲೇ ಮತ್ತೆ ಇವ್ರ ತಂಡ ಒಂದು ರೆಸಾರ್ಟಿಗೋ ಅಥವಾ ಇನ್ಯಾವುದೋ ಗೋವಾಕ್ಕೋ ಮುಂಬೈಗೋ ಹೊರಟು ಹೋಗೇ ಬಿಡುತ್ತೆ. ಇದು ಪರಿಸ್ಥಿತಿ ಇದೆ. ಹಾಗಾಗಿ ಇವರು ಜನಗಳನ್ನ ಹುಚ್ಚರನ್ನಾಗಿ ಮಾಡ್ತಿದ್ದಾರಾ, ಬುದ್ಧುಗಳನ್ನಾಗಿ ಮಾಡ್ತಿದ್ದಾರಾ ಅನ್ನುವಂಥದ್ದು ಸಾಬೀತಾಗಬೇಕಾಗಿದೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ರಾಜಕಾರಣ. ಒಂದು DK ಶಿವಕುಮಾರ್ ಅವರು ತಮ್ಮ ಒಂದು ರೀತಿಯ ಶಸ್ತ್ರ ಕೆಳಗಿಟ್ಟಿರ್ತಕ್ಕಂಥದ್ದು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ DK ಶಿವಕುಮಾರ್ನ ಗೊತ್ತಿರೋರು, ಅವ್ರನ್ನ ಬಲ್ಲವರು ಯಾರೂ ಕೂಡ ಅವರು ಅಷ್ಟು ಈಸಿಯಾಗಿ ಸೋಲನ್ನು ಒಪ್ಕೊಳ್ಳೋರಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಿಜವಾಗ್ಲೂ DK ಶಿವಕುಮಾರ್ ಶಸ್ತ್ರ ಕೆಳಗಿಟ್ಟರ ಅಥವಾ ಸೋತಂತೆ ನಟಿಸಿ ಕಾದು ಬೇಟೆಯನ್ನು ಹೊಡೆಯುವ ತಂತ್ರ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಸಾಬೀತಾಗಲಿದೆ. ಯಾಕಂದರೆ DK ಅಂದರೆ ಏನು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.